ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ಮಂಗಳವಾರ, ಇವತ್ತು ಸಂಕಷ್ಟಿ ದಿನ. ಈ ವಿಡಿಯೋನ ಮಾಡಿದಂಥದ್ದು ಅವತ್ತು ವಿಡಿಯೋನ ಮಾಡಿದ್ದು. ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ವಾತಾವರಣದಿಂದ ನನ್ನ ಗಂಟಲು ಫುಲ್ಲು ವಾಯ್ಸ್ ಎಲ್ಲ ಹೋಗ್ಬಿಟ್ಟಿತ್ತು. ಹಾಗಾಗಿ ಲೇಟಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇರಲಿ, ನಿಮಗೇನು ಅಷ್ಟಲ್ಲ ನಂದು ಈ ಥರ ಆನ್ ಆ್ಯಂಡ್ ಆಫ್ ವಿಡಿಯೋ ನೋಡೋದು. ಇವಾಗ ಸ್ನಾನ ಮಾಡಿ ಬಂದು ಚಳಿ ತುಂಬ ಇರೋದ್ರಿಂದ ನಡೆದು ಹೋಗ್ತೀವಲ್ವ ದೇವಸ್ಥಾನಕ್ಕೆ, ಸ್ವಲ್ಪ ಮುಖಕ್ಕೆ ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಚಲೇಬೇಕು. ಇಲ್ಲದೆ ಇದ್ರೆ ಒಂಥರ ಮುಖ ಎಲ್ಲ ಉರಿಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಇನ್ನು ಬೆಳಗಿನ ಕೆಲಸ ಮುಗಿಸ್ಕೊಂಡಿದ್ದೀನಿ. ನಾನು ನೆಲ ಎಲ್ಲ ಒರೆಸ್ಕೊಂಡು ಮಾಡಿ ಇವಾಗ ಸ್ನಾನ ಮಾಡಿ ಬಂದಿದ್ದೀನಿ. ಟೈಮ್ ಬಂದು 5 ಗಂಟೆ ಸ್ನೇಹಿತರೆ. ಇವಾಗ ದೇವ್ರ ಪೂಜೆ, ದೇವಸ್ಥಾನಕ್ಕೆ ಹೊರಡಬೇಕು. ಇವತ್ತು ಸಂಕಷ್ಟಿ ವರ್ಷದ ಮೊದಲನೇ ತಿಂಗಳಲ್ಲಿ ಫಸ್ಟಿನ ಸಂಕಷ್ಟಿನೇ ಮಂಗಳವಾರ ಬಂದಿದೆ. ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ. ಇವತ್ತು ನಾನು ಉಪವಾಸ, ರಾತ್ರಿ ಚಂದ್ರ ಕಣ್ಮೇಲೆ ಪೂಜೆ ಮಾಡಿ ಅದಾದ ನಂತರ ನಾವು ಊಟ ಮಾಡೋ ಅಂಥದ್ದು. ಹಾಗಾಗಿ ಇವತ್ತು ಉಪವಾಸ ಇದ್ದೀನಿ. ಹಂಗೆ ವಿಡಿಯೋನು ಶುರು ಮಾಡೋಣ ಇವತ್ತಿನ ಅಂತ ಹೇಳಿ ಶುರು ಮಾಡ್ಕೊಂಡೆ ಸ್ನೇಹಿತರೆ. ನಾನು ಡೈಲಿ ಇದೇ ಥರನೇ ಇರುತ್ತೆ. ನಾನೇ ಮೇಕಪ್ ಏನು ಜಾಸ್ತಿ ಇಲ್ಲ. ಮುಖಕ್ಕೊಂದು ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಚಿ, ವಿಭೂತಿ ಹಚ್ಚಿ, ಹಣೆಗಿಟ್ಟು ಹೊರಟ್ರೆ ಆಯಿತು. ಹೀಗೆ ಇನ್ನು ತುಟಿಗೆ ಮರಂಗಿಲ್ಲ, ಒಂದು ವ್ಯಾಸ್ಲೀನ್ ಇಷ್ಟನ್ನು ಹಚ್ಚಿದರೆ ಮುಗೀತು. ಮೇಕಪ್ ಅಂತ ಏನಲ್ಲ. ಇಷ್ಟನ್ನು ಮಾಡ್ಕೊಂಡೆ ಹೋದರೆ ಮುಖನ ನೋಡೋಕ್ಕಾಗಲ್ಲ. ಹಂಗಂದರೆ ಈ ಚಳಿಗೆ ನಮಗೆ ಉರಿ ಎಲ್ಲ ಬರುತ್ತಲ್ವ, ತಡೆಯೋಕ್ಕಾಗಲ್ಲ. ಅದು ಗಾಳಿಗೆ ಹೋಗಿರ್ತೀವಿ ಬೆಳಗ್ಗೆ ಅಷ್ಟೊತ್ತಿಗೆ, ಥಂಡಿ ಇಬ್ನಿಗೆಲ್ಲನ ಸಿಕ್ಕಾಪಟ್ಟೆ ಬಿಸಿಲಾದಾಗ ನಂಗೆ ಮುಖ ಉರಿಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಕೊಳ್ಳೇಬೇಕು. ಇನ್ನು ಕೂದಲು ಡೈಲಿ ತೆರೆಯೋ ಸ್ನಾನ ಮಾಡೋದೇ ಆಗಿದೆ ಸ್ನೇಹಿತರೆ. ಇನ್ನು ನಾನು ಪೂಜೆ ಎಲ್ಲ ಮುಗಿದು ಇನ್ನು ಮಂಗಳಾರತಿ ಟೈಮಿಗೆ ಸಿಗ್ತಾ ಇದ್ದೀನಿ ನೋಡಿ. ಆಲ್ಮೋಸ್ಟ್ ದೇವ್ರ ತಕ್ಕೆಲ್ಲ ಜೋಡಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಪೂಜೆನ ಮಾಡ್ತಾಯಿದ್ದೀನಿ. ಹೊಸ್ಲಿಗೆಲ್ಲ ಕೂಡ ಪೂಜೆ ಮಾಡಿ ಆಯಿತು. ಇವಾಗ ಲಾಸ್ಟ್ ಮಂಗಳಾರತಿನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿಮಗೆ ವಿಡಿಯೋದಲ್ಲಿ ಕೈ ಉಲ್ಟಾ ಕಾಣಿಸ್ತಾ ಇದೆ. ಸೆಲ್ಫಿ ವಿಡಿಯೋ ಆಗಿರೋದ್ರಿಂದ ಇದು ನಿಮಗೆ ತಿರುಗೋದು ಅದೆಲ್ಲ ಉಲ್ಟಾ ಪಲ್ಟಾ ಕಾಣಿಸ್ತದೆ. ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತಿನ ಪೂಜೆ ಕೂಡ ಆಯಿತು. ದೇವಸ್ಥಾನಕ್ಕೆ ಹೊರಡಬೇಕು ಸ್ನೇಹಿತರೆ. ಹಿಂಗೆ ನನ್ನ ಈ ಧನುರ್ಮಾಸದ ದಿನ ಹಿಂಗೆ ಹೋಗ್ತಾ ಇದೆ. ಇವಾಗ ಕೂಡ ನನ್ನ ವಾಯ್ಸು ಇನ್ನೂ ಸ್ವಲ್ಪ ಅಷ್ಟು ಕ್ಲಿಯರ್ ಆಗಿಲ್ಲ. ಕಿರಿಕಿರಿ ಹಾಕಿದ್ರೆ ಇದು ಮಾಡ್ಕೊಳ್ಳಿ. ಇನ್ನೂ ವಾಯ್ಸ್ ಹೋಗಿತ್ತು. ಒಂದು ಮಾತು ಕೇಳಿದರೆ ಇನ್ನೊಂದು ಮಾತು ಕೇಳ್ತಿದ್ದಿಲ್ಲ, ಆ ಥರ. ಇವಾಗ ಪೂಜೆ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಸಿಂಪಲ್ ಪೂಜೆ ಆಗಿದೆ. ಲೈಟ್ ಆಫ್ ಮಾಡಿ ದೀಪದ ಬೆಳಕಲ್ಲೇ ದೇವ್ರು ನೋಡೋಕೆ ಎಷ್ಟು ಚಂದ ಅನ್ಸುತ್ತಲ್ವ. ನನಗಂತೂ ತುಂಬ ಇಷ್ಟ. ಅದಾದ ನಂತರ ನಡೆದು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಎಷ್ಟು ಕತ್ಲಿದೆ ಅಂತ. ನಾವು ಆ ಕಡೆ ಹೋಗ್ತಾ ಇದ್ದಾರೆ. ಈ ಕತ್ಲಿಗೆ ನಿಮಗೆ ಕಾಣಿಸ್ತಾ ಇಲ್ಲ ಸ್ನೇಹಿತರೆ, ಅಷ್ಟೇ. ನಂದು ಈ ಫೋನಿನ ಬೆಳಕಿಗೆ ನನ್ನ ಮುಖ ಕಾಣಿಸ್ತಾ ಐತೆ. ಹಿಂಗೆ ಇನ್ನಿದಾದ ನಂತರ ದೇವಸ್ಥಾನದಲ್ಲಿ ಪೂಜೆ, ಮಹಾಮಂಗಳಾರತಿ ಆಗ್ತಾ ಇದೆ. ಇವತ್ತು ಸಂಕಷ್ಟಿ ದಿನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಅಂತೀರ. ಗಣಪತಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ಖುಷಿ ಆಯಿತು. ಅದಾದ ನಂತರ ನಮ್ಮನೆಯವರು ಕೂಡ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಬಂದೇ ಬಿಟ್ರು. ದೇವಸ್ಥಾನದ ಹತ್ರನ 6:30 ಅಷ್ಟೊತ್ತಿಗೆ 6:30 ಮಹಾಮಂಗಳಾರತಿ ಬಂದರು. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ವೀರಭದ್ರ ದೇವಸ್ಥಾನಕ್ಕೂ ಬಂದ್ವಿ. ಇಲ್ಲಿ ನೋಡಿ ವೀರಭದ್ರ ಸ್ವಾಮಿಗೂ ಎಷ್ಟು ಚಂದ ಪೂಜೆ ಮಾಡಿದ್ದಾರೆ ಇವತ್ತು. ನನ್ನ ಮಗನ ಕರ್ಕೊಂಡು ಬಂದಿದ್ದಾರೆ ನಮ್ಮ ಮನೆಯವ್ರು. ಎದ್ದು ಅವನು ಸ್ನಾನ ಮಾಡಿಸ್ಕೊಂಡು ಖುಷಿ ಆಯಿತು. ಗಾಡಿಲೇ ಮತ್ತೆ ಹೋಗಿದ್ದು ಇಲ್ಲಿ ದೇವಸ್ಥಾನಕ್ಕೆ. ಅಲ್ಲೂ ಕೂಡ ಪ್ರಸಾದನ ಕೊಟ್ಟಿದ್ರು. ನಮ್ಮ ಮನೆಯವ್ರು ಪಾಪಕ್ಕೆ ತಿನ್ನಿಸ್ತಾ ಇದ್ದಾರೆ, ಅವರು ತಿಂತಿದ್ದಾರೆ. ನನ್ನ ಪ್ರಸಾದನೂ ಕೂಡ ಅವರಿಗೆ ಕೊಟ್ಟಿದ್ದೀನಿ. ಅಲ್ಲಿ ಪೊಂಗಲ್ಲು, ಇಲ್ಲೂ ಪೊಂಗಲ್ ಥರದೇ, ಸ್ವಲ್ಪ ಬೆಲ್ಲದನ್ನು ಥರ ಅನ್ಸುತ್ತೆ. ಅದಾದ ನಂತರ ಮಧ್ಯಾಹ್ನ ಸಿಗ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು ನಮ್ಮ ಅತ್ತೆ ಊರಲ್ಲಿ ಹಬ್ಬ, ಅಂದರೆ ನಮ್ಮ ಅಪ್ಪಾಜಿ ತಂಗಿ ಊರಲ್ಲಿ, ನಿಮಗೆ ಯಾವಾಗೂ ತೋರಿಸ್ತಿರ್ತೀನಿ
ಅಲ್ಲಿ ಹೋದಾಗ ಅವ್ರೂರಲ್ಲಿ ಹಬ್ಬ, ಹಾಗಾಗಿ ಹಬ್ಬಕ್ಕೆ ಹೋಗ್ಬೇಕು. ಹಾಗೇನೆ ನಾವ್ ಹೇಗಿದ್ರು ಮನೆ ಖಾಲಿ ಮಾಡ್ತಿದೀವಲ್ಲ, ಇಲ್ಲೊಂದ್ ಸ್ವಲ್ಪ ನಮ್ದು ಸಾಮಾನಿದೆ ಒಯ್ಯೋದು. ಅಂದ್ರೆ ಒಂದಿಷ್ಟು ಗೊಬ್ಬರ ಎಲ್ಲ ಮಾಡಿಟ್ಟಿದ್ವಿ, ಎಲೆ ದರಗ್ಲೆಲ್ಲ ಹಾಕಿ ಸಗಣಿ ಎಲ್ಲ ಹಾಕಿ ಆ ಗೊಬ್ಬರನೆಲ್ಲಾನು ಕೂಡ ಚೀಲಕ್ಕೆ ತುಂಬಿಟ್ಟಿದ್ವಿ. ಅದನ್ನ ತಗೊಂಡು ಹೋಗ್ತಾ ಇದೀವಿ. ಹೇಗಿದ್ರು ಊರ ಹತ್ರ ಹೋಗ್ತೀವಲ್ಲ, ಇದನ್ನೆಲ್ಲ ಹಾಕಿ ಬಂದ್ಬಿಡೋಣ, ಮನೆ ಖಾಲಿ ಮಾಡೋ ಹೊತ್ತಿಗೆ ಎಲ್ಲದೂ ಒಟ್ಟಿಗೆ ಅಂದ್ರೆ ಆಗಲ್ಲ ಅಂತ ಹೇಳಿ ಮಾಡ್ತಾ ಇದೀವಿ. ಆ ಚೀಲನ ತಗೊಂಡು ಗಾಳಿಗೆ ಇಡ್ಬೇಕು. ಅವು ನೋಡಕ್ ಹಂಗಿದಾವ್ ಸ್ನೇಹಿತರೆ, ತುಂಬಾ ಭಾರ ಇದ್ವು, ಒಂದು 25-30 kg ಅಷ್ಟು. ಇಲ್ಲಿಂದ ಒಯ್ದು ಗಾಡಿಗೆ ಇಟ್ಟಿಟ್ಟು ಬರ್ತಾ ಇದ್ವಿ. ನಮ್ಮನೆಯವ್ರು ಒಬ್ರೇ ಮಾಡ್ತೀನಿ ಬಿಡು, ನೀನು ಉಪವಾಸ ಇದೀಯಾ ಆಗಲ್ಲ ಅಂದ್ರು. ಆದ್ರೂ ಅವ್ರು 3 ಚೀಲ ಒಯ್ದ್ರೆ ನಾನು 1 ಚೀಲನಾದ್ರೂ ಒಯ್ದ್ರಾಯ್ತು ಅಂತ ಹೇಳಿ ತಗೊಂಡ್ ಹೋಗ್ತಾ ಇದ್ದೆ ಸುಧಾರ್ಸ್ಕೊಂಡು. ನಾನು ಒಯ್ದಿದ್ದು ಅಷ್ಟು ಚೀಲದಲ್ಲಿ 3-4-5 ಚೀಲ ಅಷ್ಟೇ ಸ್ನೇಹಿತರೆ. ಇನ್ನು ಅವ್ರನ್ನೇ ಎಲ್ಲ ತಗೊಂಡೋದ್ರು. ನೋಡಿ, ಒದಾಡ್ಕೊಂತ ಹೋಯ್ತಾ ಇದ್ದೀನಿ. ನಂಗೆ ಅವ್ರ ಒಬ್ರೇ ಮಾಡೋದ್ನು ನೋಡಕ್ ಆಗ್ತಾಯಿಲ್ಲ. ಯಾರನ್ನಾದ್ರೂ ಕರ್ಕೊಳ್ಳೋಣ ಅಂದ್ರೆ ಈ ಟೈಮಿಗೆ ಯಾರೂ ಸಿಗಲ್ಲ, ಹೇಳಿದ್ರೆ ಬೆಳಗ್ಗೆ ಹೇಳಿರ್ಬೇಕಿತ್ತು ಅಷ್ಟೇ. ಹಾಗಾಗಿ ಇನ್ನೇನ್ ಮಾಡೋದು, ನಾವೇ ಇಟ್ಕೊಳ್ಳೋಣ ಅಂತ ಹೇಳಿ ಎಲ್ಲವನ್ನು ಕೂಡ ಎತ್ತಿಟ್ಕೊಳ್ತಾ ಇದೀವಿ. ಪಾಪುನ ಅಂಗನವಾಡಿ ಬಿಟ್ಟು ಬಂದಿದ್ದೀನಿ ಸ್ನೇಹಿತರೆ. ನಮಗೆ ಐಡಿಯಾ ಇರ್ಲಿಲ್ಲ ಅಷ್ಟೊಂದು ಇವತ್ತೇ ಹೋಗೋದ ನಾಳೆ ಹೋಗೋದ ಅನ್ನೋ ಕನ್ಫ್ಯೂಸಲ್ಲಿ ಇದ್ವಿ. ಮತ್ತೆ ಮನೆಯವರಿಲ್ಲ, ಇವತ್ತೇ ಹೋಗೋಣ, ನಾಳೆ ಬೆಳಿಗ್ಗೆನೆ ಎದ್ದು ಸ್ವಲ್ಪ ತೋಟಕ್ಕೆ ಹೋಗಿ ಒಂದ್ ಸ್ವಲ್ಪ ಕೆಲಸ ಎಲ್ಲ ಇದೆ ತೋಟದಲ್ಲಿ ಮುಗಿಸಿ ನಾಳೆ ಇನ್ನು ಹಗಲೆಲ್ಲ ಹಬ್ಬ ಮಾಡಿ ಸಂಜೆ ವಾಪಸ್ ಬರೋಣ ಅನ್ನೋ ಒಂದು ಮಾತಾಯ್ತು. ಹಾಗಾಗಿ ಎಲ್ಲ ಸಡನ್ ಡಿಸೈಡ್ ಆಗಿದ್ರಿಂದ ಕೆಲಸ ನಾವೇ ಮಾಡ್ಕೊಳ್ತಾ ಇದ್ದೀವಿ. ಪಾಪುನ ಹಂಗೆ ಅಂಗನವಾಡಿನ ಹಾಗೆ ಸೀದಾ ಕರ್ಕೊಂಡು ಹೋದ್ರೆ ಆಯಿತು ಅಂತ ಹೇಳಿ. ನಮ್ಮನೆಯವ್ರದ್ದು ಇನ್ನೂ ಊಟ ಆಗಿಲ್ಲ. ಅನ್ನ ಮಾಡಿಟ್ಟಿದ್ದೀನಿ, ಸಾಂಬಾರು ಇತ್ತು, ಸೊಪ್ಪಿನ ಸಾರು, ಹಂಗಾಗಿ ಅನ್ನ ಮಾಡಿದ್ದೀನಿ. ಇನ್ನು ಆ ಕಡೆ ಒಂದು ಸ್ವಲ್ಪ ಇತ್ತು, ಅದನ್ನೆಲ್ಲ ಎತ್ಕೊಳ್ತಾ ಇದ್ದೀವಿ. ಈ ಶೇಡ್ ನೆಟ್ ಎಲ್ಲ ಕೂಡ ನಮ್ಮದೇನೆ, ಹಂಗಾಗಿ ಅದನ್ನು ಹೀಗೆ ತಗೊಂಡು ಹೋಗೋದ, ನೆಕ್ಸ್ಟ್ ಹೋಗ್ತಾರೆ ಒಯ್ಯೋದ ಅಂತ ಇದೇ ನಿಂತ್ಕೊಂಡು ಚರ್ಚೆನೆ ಮಾಡ್ತಾ ಇದ್ವಿ. ಹಿಂಗಿತ್ತು ಸ್ನೇಹಿತರೆ. ಹಿಂಗೆ ನಮ್ಮದು ಓಡ್ತಾ ಇದೆ. ನನಗೆ ವಿಡಿಯೋ ಸರಿಯಾಗಿ ಹಾಕ್ತಾ ಇರೋ ಕಾರಣ ಇದೆ, ಶಿಫ್ಟ್ ಆಗೋದು ಇಂದ ನಮಗೇನೋ ಒಂಥರ ಸ್ವಲ್ಪ ಕನ್ಫ್ಯೂಷನಲ್ಲೇ ಇದ್ದೀವಿ, ಏನು ಎಲ್ಲಿಡೋದು ಏನು ಎಂತು ಅಂತ. ಅದ್ರ ನಡುವೆ ಕೆಲವೊಂದು ಕೆಲಸಗಳು ಆಗ್ತಾ ಇದ್ದಾವೆ, ಹೀಗಾಗಿ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಆಮೇಲೆ ನಿಮಗೆ ನಾನು ಮಾತಾಡ್ತಾ ಇದ್ದೀನಲ್ಲ ಗೊತ್ತಾಗ್ತಾ ಇರ್ಬೋದು, ನನಗೆ ಕಂಟಿನ್ಯೂ ಮಾತಾಡೋಕ್ಕಾಗಲ್ಲ ಸ್ನೇಹಿತರೆ. ಈ ಚಳಿ ಇದಕ್ಕೆ ಬೆಳಗ್ಗೆನೆ ಪೂಜೆಗೆ ಹೋಗ್ತಿದ್ದೀನಲ್ಲ ಅದಕ್ಕೆ. ಆಮೇಲೆ ಆ ಊರಿಗೆ ಹೋಗಿ ಬಂದ್ವೇ ನಾವು ವಿಡಿಯೋ ಎಡಿಟ್ ಮಾಡ್ತಾ ಇರೋದು. ಅಲ್ಲಿ ನೀರು ಕುಡಿದೆ, ನೀರು ಚೇಂಜ್ ಆಯಿತು, ಅದಕ್ಕೆ ಗಂಟ್ಲು ಫುಲ್ ಹೋಗಿತ್ತು. ಇನ್ನೂ ಕೂಡ ನಾನು ಜಾಸ್ತಿ ಮಾತಾಡಿದರೆ ನೋವು ಬರ್ತಾ ಇದೆ. ಸುಧಾರಿಸ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ನಾನು. ಇನ್ನು ಇಲ್ಲಿರೋದು ಇದನ್ನು ಕೂಡ ಒಂದು ಸ್ವಲ್ಪನ ತಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿರೋದೆಲ್ಲ ಬರೀ ಸಗಣಿ ಇದು ಗೊಬ್ಬರ. ಈಗ ಅಲ್ಲಿ ತಗೊಂಡು ಇಷ್ಟೊತ್ತು ಒಯ್ದಿದ್ದು ಸ್ವಲ್ಪ ಎಲೆ ದರ್ಗಲೆಲ್ಲ ಹಾಕಿ ಮಿಕ್ಸ್ ಇರೋದು, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಎಲ್ಲ ಇತ್ತು, ಎಲ್ಲ ಕೂಡ ತಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನೋಡ್ಬೋದು ನಾನು ಎತ್ತಕ್ಕೆ ಎಷ್ಟು ಸಾಹಸ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಆದರೂ ಸಾಹಸ ಪಟ್ಟು ಮಾಡಿ ತಗೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಈ ಥರ ಚಳಿಲಿ ಇದರಲ್ಲಿ ನೋಡಿ ಕೆಲಸ ಮಾಡಿ ನನಗೆ ಎಷ್ಟು ಬೇಳ್ತಿದ್ದೆ ನಾನು, ಎಷ್ಟು ಸುಸ್ತಾಗಿ ಸೆಕೆ ಆಗಿತ್ತು ಅಂತ ಹೇಳಿ. ಹಾಗೆ ಒಂದೆರಡು ಬೆಡ್ಶೀಟ್ ಕೂಡ ಎಲ್ಲ ತೊಳೆದಾಕ್ತಿದ್ದೀನಿ. ಇನ್ನು ನಾವು ಬೇರೆ ಮನೆ ಚೇಂಜ್ ಮಾಡ್ತೀನಿ ಅಂತ ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಲ್ವ. ಸೊ ಹಾಗಾಗಿ ನಮ್ಮ ಏನು ಒಂದಿಷ್ಟು ಬಟ್ಟೆಗಳಿದೆ, ಅದು ಬೆಡ್ಶೀಟ್ ಅವೆಲ್ಲ ಇಲ್ಲೇ ತೊಳೆದಿಟ್ಕೊಂಬಿಡೋಣ ಅಂತ ಹೇಳಿ. ಯಾಕೆಂದರೆ ಒಣಗಾಕೋಕ್ಕೆಲ್ಲ ಸ್ವಲ್ಪ ಜಾಗ ಚೆನ್ನಾಗಿದೆ. ಹಂಗಾಗಿ ಎಲ್ಲ ಬೆಡ್ಶೀಟ್ನೆಲ್ಲ ಡೈಲಿ ಎರಡೆರಡನೇ ತೊಳೆದಾಕಿ ಮಡ್ಚಿಡ್ತಾ ಇದ್ದೀನಿ. ಹೀಗೆ ಒಂದೊಂದು ಕೆಲಸ ನಡೀತಾ ಇದೆ. ಅವತ್ತು ಕೂಡ 2 ತೊಳೆದಾಕಿದ್ದೆ, ಅದನ್ನೆಲ್ಲನೂ ಕೂಡ ಇನ್ನು ಮಡ್ಚಿಡ್ಬೇಕು. ಇದಾದ್ಮೇಲೆ ಡೈರೆಕ್ಟ್ ನಾನು ಊರಲ್ಲೇ ಸಿಗ್ತೀನಿ ಸ್ನೇಹಿತರೆ. ಇವಾಗ ಊರಿಗೆ ಬಂದು ಇಲ್ಲಿ ನೋಡಿ ಹಾರ ಮೆರವಣಿಗೆ ಮಾಡ್ತಾ ಇದ್ದಾರೆ. ನಮ್ಮ ಅತ್ತೆ ಮನೇಲಿ ಹಾರನೆಲ್ಲನೂ ಕೂಡ ಅಲ್ಲಿಂದನೇ ಒಯ್ದಿತ್ತಂಥದ್ದು. ಸೊ ಅಲ್ಲಿಂದ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ನಮ್ಮ ಪಾಪನ ಅವರಪ್ಪ ಎತ್ಕೊಂಡಿದ್ದಾರೆ. ಹಿಂಗೆ ಈ ಟ್ಯಾಕ್ಟ್ರಿ ಎದುರಿಗೆ ಒಂದಿಷ್ಟು ಜನ ಹೆಣ್ಮಕ್ಳಿದ್ದಾರೆ ಕಳಸ ಹಿಡ್ಕೊಂಡು. ನಾನು ಅವ್ರ ಜೊತೆ ಹಂಗೆ ಸೇರ್ಕೊಂಡಿದ್ದೀನಿ. ಅಲ್ಲಿ ಟಮಟೆ ಸೌಂಡಿಗೆ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾರೆ ಸ್ವಲ್ಪ ಜನನ. ನಾವು ಹಂಗೆ ನೋಡಿ ಎಂಜಾಯ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಹಬ್ಬದಲ್ಲಿ ಈ ಥರ ಹಾರ ಒಯ್ದೆಲ್ಲ ಇರಲಿಲ್ಲ. ಈ ಸರಿ ನಾವು ಹೋಗಿದ್ವಲ್ಲ ಆ ಮನೆ ಹತ್ರನೇ ಇದ್ದಿದ್ರಿಂದ ತಗೊಂಡು ಹೋಗ್ತಿದ್ದಾರೆ. ಇಲ್ಲಿ ನೋಡಿ ನಮ್ಮ ಪಾಪುನ ಡ್ಯಾನ್ಸ್ ಮಾಡೋ ಅಂದರೆ ಅವ್ರ ಅಪ್ಪನ ಏರಿಯರ್ ಕೂರ್ತಾ ಇದ್ದಾನೆ. ನಾನೊಂದು ಡ್ರೆಸ್ಸಲ್ಲೇ ಹೋಗಿದ್ದೀನಿ, ಸೀರೆಯನ್ನು ಉಟ್ಟಿಲ್ಲ. ಅದಾದ ನಂತರ ಈ ದೇವಿಯ ಹಬ್ಬಕ್ಕೆ ಬಂದಿದ್ದು, ದುರ್ಗಮ್ಮನ ಹಬ್ಬ. ಇದೇ ದೇವರು ಕೂಡ ನೋಡಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಅದಾದ ನಂತರ ನೋಡಿ ಇಲ್ಲಿ ಹಾರಾನ ಈ ಥರ ಟ್ಯಾಕ್ಟ್ರಿಲಿ ತಂದಿದ್ರಾ, ಅದ್ರ ಮೇಲೆ ಇದನ್ನಿಟ್ಟು
ಫ್ಲವರ್ ಪಾಟ್ ಇಟ್ಟು ಹಚ್ಚಿ ಫೋಟೋ ತಕ್ಕೊಳ್ಳೋದು ನಡೀತಾ ಇದೆ. ನಮ್ಮ ಅಣ್ಣನೂ ಬಂದಿದ್ದ ನೋಡ್ರಿ, ಟ್ಯಾಕ್ಟ್ರಿ ಮೇಲೆ ಇಳಿದ್ನಲ್ಲ ಅವನೇ ನಮ್ಮ ಅಣ್ಣ, ಅವನು ಹಚ್ಚಿಟ್ಟಿದ್ದು. ಹಿಂಗೆಲ್ಲ ಆಯ್ತು, ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ಸ್ನೇಹಿತರೆ ಹೊಲಕ್ಕೆ ಬೆಳಗ್ಗೆದೆ ಹೋದ್ವಿ. ನಾವು ಹೋಗಿದ್ವಲ್ಲ ಆ ಊರಿಂದ ಒಂದು 2 ಕಿಲೋಮೀಟರ್ ದೂರ ಅಷ್ಟೇ ನಮ್ಮ ಊರು ಇರೋದು, ನಮ್ಮ ಗಂಡು ಮನೆ ಇರೋದು. ಹಾಗಾಗಿ ಎಲ್ಲ ಒಟ್ಟೊಟ್ಟಿಗೆ ಇಲ್ಲೇನಪ್ಪ ಅಂದ್ರೆ ಅಣ್ಣಂಗೆ ಕರ್ಕೊಂಬಂದಿದ್ದೀವಿ ಬೆಳಗ್ಗೆನೇ. ಇಲ್ಲಿಂದ ನಿನ್ನೆ ಅಂತಂದ್ವಲ್ಲ ಈಗ ಒಬ್ರು ಚೀಲ ಎಲ್ಲ ಅಲ್ಲಿ ನಮ್ಮ ತೋಟಕ್ಕೆ ಕೊಯ್ದಿಡ್ಬೇಕು. ಪಾಪ ಅವ್ರಿಬ್ರು ಹೊರ್ತಾ ಇದಾರೆ, ನಾನು ಇದರಿಂದ ಎತ್ತವ್ರಿಗೆ ಇಟ್ಕೊಡೋದು ಅಷ್ಟೇನೆ ಕೆಲಸ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ವ್ಯೂ ನೋಡಿ, ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ನಮ್ಮ ಅಣ್ಣ, ನೀನು ಎತ್ಕೊಡಬಿಟ್ಟು ನೀನು ವಿಡಿಯೋ ಮಾಡಿದೆ, ಇದು ಮಾಡಿದೆ ಅಂತಿದ್ದ. ಅದೆಲ್ಲ ತಂದಿದ್ದ ಟೈಮೆ ನಾನು ಕೂಡ ಒಂದು 2-3 ಚೀಲ ತಂದೆ ಲಾಸ್ಟಿಗೆ. ಅದಾದ್ಮೇಲೆ ಇಲ್ಲಿ ಡ್ರಿಪ್ ವೈರ್ನ ಬಿಡ್ತಾ ಇದ್ದೀವಿ. ಏನಪ್ಪ ಅಂದರೆ ಈಗ ನೆಕ್ಸ್ಟು ಈ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿತಾರೆ, ಆವಾಗ ಸ್ಪ್ರಿಂಕ್ಲರ್ ಹಾಕಿದರೆ ಆ ಸುಣ್ಣ ಎಲ್ಲ ಹೋಗುತ್ತೆ. ಹಂಗಾಗಿ ಡ್ರಿಪ್ ವೈರ್ ಬಿಡೋಣ ಅಂತೇಳಿ ಡ್ರಿಪ್ ವೈರ್ನ ಬಿಡ್ತಾ ಇದ್ದೀವಿ. ಟ್ಯಾಕ್ಟ್ರಿ ಹೊಡ್ಸೋದಿತ್ತು ಅಂತ ಹೇಳಿ ಎಲ್ಲ ವೈರ್ನು ಸುತ್ತಿಟ್ಟಿದ್ರು. ಇವಾಗ ಆ ವೈರ್ನ ಬಿಡ್ತಾ ಇದೀವಿ. ಒಂದು ಕಡೆ ನಮ್ಮ ಮನೆಯವರು, ಇಲ್ಲಿ ನಾನು, ಅಣ್ಣ ಎಲ್ಲರೂ ಒಟ್ಟಾಗಿ ಬಿಡ್ತಾ ಇದೀವಿ ಸ್ನೇಹಿತರೆ. ಬೆಳಗ್ಗೆನು 7 ಗಂಟೆಗೇನೆ ಹೊಲಕ್ಕೆ ಬಂದಿದ್ವಿ. 9:30 ಅಷ್ಟೊತ್ತಿಗೆಲ್ಲ ಡ್ರಿಪ್ ವೈರ್ ಬಿಟ್ಟು ಆ ತಂದಿದ್ದ ಗೊಬ್ಬರ ಏನಿತ್ತು ಅದನ್ನೆಲ್ಲ ಹಾಕಿ ಹೋದ್ವಿ. ಅಣ್ಣ ಡ್ರಿಪ್ ವೈರ್ ಬಿಟ್ಟು ಹೋದ, ನಾವು ಗೊಬ್ಬರನ ಹಾಕಿದ್ದಂಥದ್ದು. ಯಾಕೆಂದ್ರೆ ಅವ್ನು ಡ್ಯೂಟಿಗೆ ಹೋಗ್ಲೇಬೇಕಿತ್ತು, ರಜಾ ಹಾಕಿರ್ಲಿಲ್ಲ. ಹಾಗಾಗಿ ಅವನಿದ್ದಷ್ಟೊತ್ತು ಡ್ರಿಪ್ ವೈರ್ ಬಿಡೋದೇನೆ ಆಯಿತು. ಇಲ್ಲಿ ನೋಡಿ ತಮಾಷೆ ಮಾಡ್ತಾ ಇದ್ದಾನೆ, ಹಿಂಗೇನು ಹಾಕ್ತಾ ಇದೀವಿ. ಇದೇ ಡ್ರೆಸ್ಸಲ್ಲೇ ಹೋಗಿದ್ದೀನಿ ನಾನು, ಡ್ರೆಸ್ ಕೂಡ ಬೇರೆ ತಂದಿರಲಿಲ್ಲ, ಏನು ಮಾಡೋಂಗಿಲ್ಲ. ಇದಾದ ನಂತರ ಡ್ರಿಪ್ ವೈರ್ ಬಿಟ್ಟಾಯಿತು, ಗೊಬ್ಬರನೂ ಹಾಕಾಯಿತು ಸ್ನೇಹಿತರೆ. ನೋಡಿ ಅಲ್ಲಿ ಮರದ ಬುಡ್ದಾಗ ಕಾಣಿಸ್ತಾ ಇತ್ತು, ನೋಡ್ತಿದ್ದೀರ ಮಣ್ಣು, ಅದೇನೆ ನಾವು ತಂದಿದ್ದು ಗೊಬ್ಬರ ಹಾಕಾಯ್ತು. ಇವಾಗ ಆ ಸ್ಪ್ರಿಂಕ್ಲರ್ ಏನಾಯ್ತಲ್ಲ ಅದನ್ನ ಕೆಳಗೆ ಹಾಕಿದ್ರು, ಇನ್ನು ಸ್ವಲ್ಪ ಮಧ್ಯದ ಹೊಲಕ್ಕೆ ಹಾಕ್ಬೇಕಿತ್ತು. ಇವಾಗೇನೆ ಡ್ರಿಪ್ಪಲ್ಲಿ ನೀರು ಬಿಡಲ್ಲ, ಅದು ಕೆಲವೊಂದ್ ಕಡೆ ಕೊಯ್ದಿದೆ, ಅವನ್ನೆಲ್ಲ ಇನ್ನು ಸರಿ ಮಾಡೋಕ್ಕಿದೆ, ಕೆಲವೊಂದು ಮುರಿದೋಗೈತೆ, ಅವೆಲ್ಲ ತಂದು ಹಾಕಿ ಮಾಡಬೇಕು. ಅದನ್ನ ಅಣ್ಣ ಇನ್ನೊಂದು 2-3 ದಿನ ಬಿಟ್ಟು ನಾನು ಮಾಡ್ತೀನಿ ಅಂತ ಹೇಳ್ದೆ. ಈಗೇನು ಉದ್ದಕ್ಕೆ ಬಿಚ್ಚಿ ಬಿಡೋದಿತ್ತು ಕಟ್ಟಿದ್ನ ಅಷ್ಟು ಮಾಡಿದ್ವಿ. ಇವಾಗ ಬೇರೆ ಕಡೆಗೆ ಸ್ಪ್ರಿಂಕ್ಲರ್ನ ಹಾಕ್ತಾ ಇದ್ದೀವಿ. ನಾನು ಇದು ಫಸ್ಟ್ ಟೈಮ್ ಸ್ಪ್ರಿಂಕ್ಲರ್ ಎಲ್ಲ ಹಾಕ್ತಾ ಇರೋದು. ನೋಡ್ಕೊಂಡಿದ್ದೆ, ಬಟ್ ಇವತ್ತು ನಾನು ಹಾಕ್ತಿದ್ದೀನಿ. ನಮ್ಮ ಮನೆಯವ್ರು ಕೆಳಗೆ ಹೋಗಿದ್ರು, ಇನ್ನು ತೋಟದ ಕೆಳಗೆ. ಅವ್ರು ಅಲ್ಲಿದ್ದ ಒಂದು 4 ತರಕ್ಕೆ ಹೋಗಿದ್ರು. ಇಷ್ಟೊತ್ತು ಕೆಳಗೆ ಹೊಡಿತು, ಇವಾಗ ಮಧ್ಯದ ಹೊಲಕ್ಕೆ ನೀರು ಹೊಡಿತಾ ಇದೆ. ಮೇಲೆ ಕೆಳಗೆ ಹೊಡೆದ್ರು, ಇವಾಗ ಮಧ್ಯ. ಈ ಥರ ಏನಂದ್ರೆ ಅಲ್ಲಿದ್ದು ಮಾಡಿದ್ರೇ ಚೆನ್ನಾಗಿ ಸ್ನೇಹಿತರೆ. ನನಗೆ ಅನಿಸ್ತಾ ಇರ್ತೈತೆ, ನಾವು ಯಾವಾಗ ಹೋಗಿ ಊರಲ್ಲಿ ಇರ್ತೀವಿ, ಕೆಲಸ ಎಲ್ಲ ನಾವೇ ಓಡಾಡಿ ಯಾವಾಗ ಮಾಡ್ತೀವಿ ಅಂತೇಳಿ. ಹೋದಾಗ 1 ದಿನ 2 ದಿನ ಮಾಡಿದರೆ ಇಷ್ಟು ಖುಷಿ, ದಿನ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ನಮ್ಮ ಹೊಲ್ದಾಗ ನಾವೇ ಕೆಲಸ ಮಾಡೋದು, ನಮ್ಮ ಮನೆಗೆ ನಾವೇ ಇರೋದು, ಈ ಬಾಡಿಗೆ ಮನೆ ಚಿಂತೆ ಅದೆಲ್ಲ ಇರಲ್ಲಲ್ಲ, ಖುಷಿಯಾಗುತ್ತೆ. ಅದು ಆದಷ್ಟು ಬೇಗ ಹೋಗ್ತೀವಿ, ಒಂದು ಸ್ವಲ್ಪ ವರ್ಷಗಳಲ್ಲೇ ನಮ್ಮ ಮನೆಗೆ ನಾವು ಅನ್ನೋದು ಕಡೆಗೆ ಇದು ಖುಷಿ ಇರಲಿ. ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ. ಇದು 2 ದಿನದ ವಿಡಿಯೋನ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ನಾನು ಅರ್ಥ ಮಾಡ್ಕೊಳ್ತೀನಿ ಅನ್ಕೊಳ್ತೀನಿ. ಇದೇ ವಿಡಿಯೋನ 2-3 ವಿಡಿಯೋ ಮಾಡಿ ಹಾಕ್ಬೋದಿತ್ತು, ಬಟ್ ನನಗೆ ವಿಡಿಯೋ ತುಂಬ ಎಳೆದು ಹಾಕೋಷ್ಟು ಇಷ್ಟ ಆಗಲಿಲ್ಲ. ಸೊ ಎಷ್ಟು ಬೇಕೋ ಅಷ್ಟನ್ನೇ ಕಟ್ ಮಾಡಿ ಎಡಿಟ್ ಮಾಡಿ ಒಂದೇ ವಿಡಿಯೋದಲ್ಲೇ ಎಲ್ಲನೂ ಹಾಕೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನನ್ನ ಡ್ರೆಸ್ ಅಂತೂ ನೋಡೋಂಗಿಲ್ಲ ಸ್ನೇಹಿತರೆ, ಅಷ್ಟು ಮಣ್ಣಾಗಿ ಹೋಗಿದೆ. ಚೀಲ ಎಲ್ಲ ಹೊತ್ಕೊಂಡ್ಬಂದು, ನಾನು ಹೇಳಿದ್ನಲ್ವ 2-3 ಚೀಲ ತಂದೆ ಡ್ರಿಪ್ ವೈರೆಲ್ಲ ಇದು ಮಾಡಿ. ಇವಾಗ ನೋಡಿ ಸ್ಪ್ರಿಂಕ್ಲರ್ ಹಾಕಿದ್ವಲ್ಲ, ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತೀರ, ನೀರು ಹೊಡಿತಾ ಇರೋದು. ಸ್ವಲ್ಪ ಗಿಡಗಳು ಹಳದಿ ಆಗಿದ್ದಾವೆ, ನೀರು ಅಷ್ಟೊಂದು ಇಲ್ಲದೆ. ಆಮೇಲೆ ಇಷ್ಟು ಇವಾಗ ಈ ಬಿಸಿಲಿಗೆನೆ ಈ ಥರ ಆಗಿದೆ. ಸುಣ್ಣ ಎಲ್ಲ ಹೊಡೆದ್ಮೇಲೆ ಚೆನ್ನಾಗಾಗುತ್ತೆ ಸ್ನೇಹಿತರೆ. ಇನ್ನಿಲ್ಲ, ಅದೆಲ್ಲ ಆದಮೇಲೆ ಬಂದಿದ್ದ ಹಬ್ಬಕ್ಕಲ್ವ, ಹಬ್ಬ ಮಾಡಬೇಕು. ನೋಡಿ ಇಲ್ಲಿ ಹಬ್ಬ ಏನಿದ್ದು ದುರ್ಗಮ್ಮನ ಹಬ್ಬ ಅನ್ನೋ ರಾತ್ರಿ ನಾವು ದೇವಸ್ಥಾನ ತಗೊಬಂದ್ವಲ್ಲ, ಅಲ್ಲಿಗೆ ಮಡ್ಲಕ್ಕಿ ಎಲ್ಲ ಇವತ್ತು ಮಧ್ಯಾಹ್ನ ಒಯ್ದು ಕೊಟ್ಟು ಬಂದರು. ಈಗ ಸಂಜೆ ಈ ಪಾನಕದ ಎತ್ತಿನ ಗಾಡಿ ಹೋಗ್ತಾ ಇದೆ. ಈ ಎತ್ತಿನ ಗಾಡೀಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಪಾನಕ ಮಾಡಿ ಇಟ್ಕೊಂಡಿದ್ದಾರೆ. ಅದು ದೇವಸ್ಥಾನದ ಹತ್ರ ಹೋಗಿ ಬಂದ್ಮೇಲೆ ಊರಿಗೆಲ್ಲ ಹಂಚ್ತಾರೆ. ಎತ್ತುಗಳಿಗೆಲ್ಲ ಈ ಥರ ಎಲ್ಲ ಅಲಂಕಾರ ಮಾಡ್ಕೊಂಡು, ಎತ್ತಿನ ಗಾಡಿಗೆ ಈ ಥರ ಅಲಂಕಾರ ಮಾಡ್ಕೊಂಡು ಹೋಗ್ತಾ ಇರೋದು. ಇದನ್ನಂತೂ ನೋಡೋಕೆ ಎಷ್ಟು ಖುಷಿ ಆಯಿತು ಅಂತೀರಾ. ನಾನಂತೂ ಬೆಳಗಿಂದ ಎಷ್ಟು ಸರಿ ಕೇಳ್ತಾ ಇದ್ನ, ಪಾನಕ ಯಾವಾಗ ಬರುತ್ತೆ, ನನಗೆ ಪಾನಕ ಬೇಕು ಅಂತ ಹೇಳಿ. ಎಲ್ಲರೂ ಅಂತಿದ್ರು, ಒಂದು ಗಾಡಿ ಮಾತ್ಕೊಂಡು ಕುತ್ಕೊಂಡ್ಬಿಡು, ಎಲ್ಲ ನೀನೇ ಕುಡಿದು ಬಿಡು ಅಂತ ಹೇಳಿ. ಅಷ್ಟು ಚೆನ್ನಾಗಿರುತ್ತದು ಪಾನಕ. ಆಮೇಲೆ ಇದ್ರಿ ಪಟಾಕಿ ಎಲ್ಲ ಹೊಡಿತಾ ಇದ್ರು, ಚೆನ್ನಾಗಿತ್ತು ನೋಡೋಕ್ಕೆ ಹಬ್ಬನ. ಆದರೆ ನನಗೆ ಲಾಸ್ಟಿಗೆ ಸುಸ್ತಾಕೈತೆ, ಯಾಕೆಂದರೆ ನಿನ್ನೆ ಉಪವಾಸ ಇದ್ದೆ, ಇದು ಸಂಕಷ್ಟಿ ಮಾಡಿದ್ರಿಂದ. ಆಮೇಲೆ ಇವತ್ತು ಹೊಲದಾಗ ಕೆಲಸ ಮಾಡಿದ್ದು, ಇಲ್ಲಿ ಬಂದು ಇಲ್ಲೂ ಸ್ವಲ್ಪ ಕೆಲಸ ಆಯಿತು. ಹಾಗಾಗಿ
ಚೆನ್ನಾಗಿತ್ತು ಹಬ್ಬ ಹೋಗಿದ್ದು ಸ್ನೇಹಿತರೆ. ಹೀಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಪ್ಲೀಸ್ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಸ್ನೇಹಿತರೆ. ವಿಡಿಯೋ ಹೇಗಿತ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನೋಡಿ ಎಲ್ಲರೂ ಕೂಡ ನಿಂತಿದ್ದೀವಿ. ನಮ್ಮಣ್ಣ ಎಲ್ಲ ಹಾಯ್ ಮಾಡ್ತಾರೆ, ವಿಡಿಯೋ ಮಾಡ್ತಾಳೆ ಅಂತಾರೆ, ಬಾಯ್ ಮಾಡ್ತಾರೆ. ಎಲ್ಲರಿಗೂ ಕೂಡ ಹಾಗೆ ಹಾಯ್ ಹೇಳ್ಬಿಡಿ. ನೀವು ವಿಡಿಯೋದಲ್ಲಿರೋರು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಬರೀ ಅಲ್ಲಿಂದ ಹಾಯ್ ಮಾಡೋದಷ್ಟೇ ಅಲ್ಲ, ಕಮೆಂಟ್ ಮಾಡಿ ತಿಳಿಸಿ. ಹಿಂಗಿತ್ತು ಇವರೆಲ್ಲ ನಮ್ಮ ಅಕ್ಕ ಮಕ್ಕಳು. ಹಿಂಗೆ ಸ್ನೇಹಿತರೆ ಹೋಗಿ ಬರ್ತೀನಿ. ಸಿಗೋಣ ನಮ್ಮ ಮುಂದಿನ ವಿಡಿಯೋದೊಂದಿಗೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.